ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರು ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತಿನ್ನೇನು 9 ದಿನದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇರೋದವರು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಜಯ ಅಂತ ರೈತರು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅಂತ ನೋಡಿ. ಕಳೆದ 9 ದಿನದಿಂದಲೂ ಕೂಡ ಅವರು ಮನೆ ಬಿಟ್ಟು ನಿಂತ್ಕೊಂಡು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಕಾರಣ ಇಷ್ಟೇ, ಎಲ್ಲರಿಗೂ ಅನುಕೂಲ ಆಗಲಿ, ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗಲಿ, ಕಷ್ಟ ಆಗ್ತಾ ಇದೆ. ಈ ನಿಟ್ಟಲ್ಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಕಾರ್ಖಾನೆ ಮಾಲೀಕರಿಂದ ನಮಗೆ ಕೊಡಿಸ್ಬೇಕು ಅಂತೆಲ್ಲ ಕೇಳ್ಕೊಂಡಿದ್ರು. ಸೊ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಸೇರ್ಕೊಂಡು ಕೊಡೋಕ್ಕೆ ಮುಂದಾಗಿದೆ. ಸೊ ಹಾಗಾಗಿ ಒಂದು ಜಯ ಅಂತೂ ರೈತರಿಗೆ ಸಿಕ್ಕಿದೆ. ಕೇಳಿದ್ದು 3500, ಸಿಕ್ಕಿದ್ದು 3300. ನಿನ್ನೆ ಒಂದು ನಿಮಿಷ ಶಾಂತವರಿಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು 5 ನಿಮಿಷ ಶಾಂತ, 5 ನಿಮಿಷ ಇದು ಇಲ್ಲಿ ಕೇಳ್ರಿ. ಫ್ಯಾಕ್ಟ್ರಿಯವರು ನಿನ್ನೆ ಮುಂಜಾನೆ ನನಗೂ ಒಂದಿಷ್ಟು ವಿಚಾರ ಬೇರೆ ಬಂದಿತ್ತು. ಕೇಳ್ತಮ್ಮ, ಫ್ಯಾಕ್ಟ್ರಿ ನೀವು ಸುಮೇರು ನಮ್ಮ ಜೊತೆ ಸಚಿವರಾದಂತಹ ಶಿವನಾಥ್ ಪಾಟೀಲ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, 3-4 ತಾಸು ಸಭೆಯ ಬಳಿಕ ಒಂದು ಇತ್ಯರ್ಥಕ್ಕೆ ಸರ್ಕಾರ ಬಂದಿದೆ. ಇದು ರೈತರು ಒಪ್ತಾರೆ ಅನ್ನುವಂಥದ್ದು, ಮತ್ತು ಮಾಲೀಕರು ಏನು ಪ್ರಮುಖವಾದ ಬೇಡಿಕೆ ನೀಡಿದ್ರೆ ಅವ್ರು ಒಪ್ತಾರೆ ಅನ್ನುವಂಥ ವಿಶ್ವಾಸ ಇದೆಯಾ ಅಂತ ಸರ್ಕಾರಕ್ಕೆ? ರೈತರನ್ನು ಮೊದಲು ಮನವೊಲಿಸ್ತಕ್ಕಂಥದ್ದು ಆದ್ಯ ಕರ್ತವ್ಯ. ರೈತರಿದ್ದರೆ ಕಾರ್ಖಾನೆಯವರು ಇರ್ತಾರೆ. ಕಾರ್ಖಾನೆಯವರು ಇರಬೇಕಾದ್ರೆ ರೈತರ ಸಹಕಾರ ಕೂಡ ಅವ್ರಿಗೆ ಅತ್ಯವಶ್ಯ. ನಮ್ಗೆ ಆ ಆಸೆ ಇದೆ. ಮತ್ತು ಕಾರ್ಖಾನೆ ಮಾಲೀಕರಿಗೂ ಕೂಡ ಏನು ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು, ಅದು ರಾಜ್ಯ ಸರ್ಕಾರ ಕೂಡ ಕೊಡ್ತದೆ, ಕೇಂದ್ರ ಸರ್ಕಾರ ಕೂಡ ಕೊಡಿಸ್ತಕ್ಕಂಥ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸರ್, ಇವತ್ತಿನ ದರ ಅಂದರೆ ರಿಕವರಿ ರೇಟ್ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ, ಅದು ನೀವೇ ಕ್ಲಿಯರ್ ಮಾಡೋದಾದರೆ. ಅಂದರೆ DC ಅವರು ಹೇಳಿದ್ದು 3200 ಮತ್ತು 3100. ಸೊ ಹೊಸದಾಗಿ ಪ್ರಸ್ತಾಪ ಹೇಳಿದ್ರೆ ನೀವು ಹೇಳೋದು ರಿಕವರಿ ನೋಡಿ, ರಿಕವರಿ ಬೇಸ್ಡ್ ಪೇಮೆಂಟೇ ಇರ್ತದೆ ಯಾವತ್ತಲೂ. ಇದು ಕಾಮನ್ ಪ್ರಾಕ್ಟೀಸು. ಬಿಲೋ 9.5 ಬಂದರೆ ಎಷ್ಟು ಕೊಡಬೇಕು, ಬಿಲೋ 10 ಅಬೋ 10.25 ಬಂದರೆ ಎಷ್ಟು ಕೊಡಬೇಕು, 11.25 ಬಂದರೆ ಎಷ್ಟು ಕೊಡಬೇಕು ಅನ್ನೋದು ಆ ದರ ನಿಗದಿ ಆಗೇ ಇರ್ತದೆ. ಇದು ಮಹತ್ವದಿಲ್ಲ. ಸರ್ಕಾರದ ಕಡೆಯಿಂದ ₹100 ಎಕ್ಸ್ಟ್ರಾ ಕೊಡಬೇಕಂತಕ್ಕಂಥ ಬೇಡಿಕೆ ಏನಿತ್ತು ಅದನ್ನು ನಾವು ಇವತ್ತು ಫುಲ್ಫಿಲ್ ಮಾಡಿದ್ವಿ. ಸರ್, ಇದು ಇಡೀ ರಾಜ್ಯಕ್ಕೆ ₹100 ಹೆಚ್ಚಳ ಏನು ಮಾಡಿದ? ಇಡೀ ರಾಜ್ಯಕ್ಕೆ, ಯಾವ ಒಂದು ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ. ಸರ್, ಇದನ್ನು ಹೊರತುಪಡಿಸಿ ಮಾಲೀಕರು ಕೂಡ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಕ್ರಮಗಳು ಯಾವ ರೀತಿಯಾಗಿರುತ್ತೆ? ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಅವರನ್ನು ಮುಂದೆ ಕುಂಡ್ರಿಸ್ಕೊಂಡು ಅವ್ರು ಯಾವ ವಿಷಯಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಡ್ರೆಸ್ ಮಾಡಿದ್ದಾರೆ. ಅದನ್ನು ಪರಿಹಾರ ಕೂಡ ಕಂಡುಕೊಡ್ತಕ್ಕಂಥ ಕೆಲವು ಮಾಲೀಕರು CM ಅವರು ಹೇಳಿದಂಗೆ. ಬಟ್ ಬಹುಮುಖ್ಯವಾಗಿ ಈಗ ರೈತರಿಗೇನೋ ಖುಷಿಯಾಗಿದೆ, ಸರ್ಕಾರವು ಕೂಡ ಕೊಟ್ಟಿದೆ, ಬೀಸೋ ದೊಣ್ಣೆಯಿಂದ ಪಾರಾಗುವಂಥ ಕೆಲಸವನ್ನೇನೋ ಮಾಡ್ಕೊಂಡಿದೆ. ಆದರೆ ನಾಳೆಗೆ ಬೇರೆ ಕ್ರಾಪ್ಸ್ಗಳ ವಿಚಾರದಲ್ಲೂ ಹೀಗೆ ಬಂದಾಗ ಸರ್ಕಾರ ಇದೇ ರೀತಿಯಾದಂಥ ನಿಲುವನ್ನು 50-50 ಶೇರಿಂಗಲ್ಲಿ ಹೋಗುತ್ತಾ? ಇದೊಂದು ಸರ್ಕಾರಕ್ಕೆ ಬಂದು ತಗಲಾಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ರಾಪ್ಗಳು, ಅಡಿಕೆ, ತೆಂಗು, ದಾಳಿಂಬೆ ಇಂಥ ವಿಚಾರಗಳು ಬಂದಾಗ ಏನು ಮಾಡುತ್ತೆ ಸರ್ಕಾರ? ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೇಳಿದ್ರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲೆಲ್ಲ ಬರೀ ಸಕ್ಕರೆ ಕಾರ್ಖಾನೆಗಳು, ಮಂತ್ರಿಗಳದ್ದು, ಶಾಸಕರದ್ದು ಇರೋದ್ರಿಂದನೇ ಸರ್ಕಾರ ಈ ರೀತಿಯಾಗಿ ತಲೆಬಾಗುವಂಥದ್ದಾಯ್ತಾ? ಪ್ರೆಷರ್ಗಳು ಅವ್ರದ್ದು ಜಾಸ್ತಿ ಆಯಿತಾ? ನಾಳೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನೇನೇನೇನೋ ಕಾಣಿಸ್ಕೊಳ್ಳುತ್ತೆ, ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ರೈತರು ಖುಷಿಯಾಗಿದ್ದಾರೆ. ನಾಳೆ ಇನ್ಯಾವ ರೈತರು ಹೋರಾಟ ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಸಮಸ್ಯೆ ಅಂತೂ ಇನ್ನೂ ಉದ್ಭವವಾಗುತ್ತೆ. ಬಟ್ ಈಗ ಇನ್ನೊಂದು ರೀತಿಯಾದಂಥ ಹೆಜ್ಜೆ ಆಗಬೇಕು. ಅದೇನು?
ಕೇಂದ್ರ ಸರ್ಕಾರದ ಮುಂದೆ ಒಂದಿಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಬೇಡಿಕೆಗಳ ವಿಚಾರದಲ್ಲಿ ಬಿಜೆಪಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಬಿಜೆಪಿ ನಾಯಕರು ಇಲ್ಲಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಅವರು ರೈತರನ್ನು ಹೇಗೆ ಮನವೊಲಿಸ್ತಾರೆ, ಅವರು ಕೇಂದ್ರವನ್ನು ಹೇಗೆ ಮನವೊಲಿಸಿಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸ್ತಾರೆ. ಕಾರಣ ಇನ್ನೂ ಇದೆ. ಯಾಕೆ ಅಂತಂದರೆ ಎಥೆನಾಲ್ ವಿಚಾರದಲ್ಲಿದೆ, ಸಕ್ಕರೆ ವಿಚಾರದಲ್ಲಿದೆ, ಅದರ ರೇಟನ್ನು ಜಾಸ್ತಿ ಮಾಡಬೇಕು ಅಂತಿದ್ದಾರೆ. ಇವೆಲ್ಲವೂ ಕೂಡ ಬಿಜೆಪಿ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ನೋಡಬೇಕು.